ಹೊರಗಿಂದ ತಗೋಬೇಕು. ಅದಲ್ಲ ಒಂದೇ ಹರಿಯಾಣ ನೋಡೋದಿಲ್ಲ ಗಾಡಿ ಅಲ್ಲ, ಇದು ಹಳ್ಳಿ ಒಂದೇ ಹರಿಯಾಣ. ಅಲ್ಲ, ಇದು ಒಂದೇ ಊರು ಹರಿಹರ. ಹಾಂ, ಆ ಕಡೆ ಹೋದ್ರೆ ಹರಿಹರಕ್ಕೆ ಇದು ಒಂದೇ ಸೇರ್ತದೆ. ಹೇಳಿನ ನಾನಿಂದು ತುಂಗಭದ್ರಾ ನದಿಯ ದಡದಲ್ಲಿ ಇದ್ದೇನೆ. ಈ ಕ್ಷೇತ್ರ ಉಕ್ಕಡಗಾತ್ರಿ ಕರಿಬಸವೇಶ್ವರ ಕ್ಷೇತ್ರ ಅಂತ ಹೇಳ್ತಾರೆ. ಇದು ಹರಿಹರ ತಾಲೂಕಿಗೆ ಸೇರಿದ ಕೊನೆಯ ಗ್ರಾಮ. ಇದನ್ನು ಬಿಟ್ಟರೆ ಮುಂದೆಲ್ಲ ಹೋದ ರಾಣೆಬೆನ್ನೂರು ತಾಲೂಕಿಗೆ ಸೇರ್ತದೆ. ಇದು ವಿಶೇಷವಾಗಿ ಭೂತ ಬಿಡಿಸುವ, ಇಲ್ಲಿ ಬಂದರೆ ನದಿಯಲ್ಲಿ ಸ್ನಾನ ಮಾಡಿ ನೇರವಾಗಿ ಈ ಕಟ್ಟೆಗೆ ಬಂದರೆ, ಆ ಕಟ್ಟೆಗೆ ಬಂದು ಕುಳಿತರೆ ಇಲ್ಲಿ ಭೂತ ಬಿಟ್ಟು ಹೋಗುತ್ತದೆ ಅಂತ ಹೇಳಿ ಇಲ್ಲಿಯ ಜನರ ನಂಬಿಕೆ ಇದೆ. ಈ ಭೂತ ಬಿಡಿಸುವುದಕ್ಕಾಗಿಯೇ ಈಗೆಲ್ಲ ನಿಮ್ಮಲ್ಲಿ ನೋಡ್ಬೋದು, ಲಿಂಬೆ ಹಣ್ಣನ್ನ ಒಡೆದಿದ್ದನ್ನ ಇಲ್ಲಿ ನಾವು ನೋಡ್ಬೋದು. ಅದಕ್ಕೆ ಈ ಭೂತ ಬಿಡಿಸುವ ಸಲುವಾಗಿ ಇಲ್ಲಿ ಜನ ಈ ನದಿಗೆ ಬಂದು ಸ್ನಾನ ಮಾಡಿಕೊಂಡು ಇದೇ ಗದ್ದಿಗೆಗೆ ಬಂದು ನಿಲ್ತಾರೆ. ಆಮೇಲೆ ಅವರಿಗೆ ನಿಂಬೆ ಹಣ್ಣುಗಳನ್ನು ಬಲಿ ಕೊಟ್ಟು ಇಲ್ಲಿ ಭೂತ ಪ್ರೇತ ಗಳನ್ನು ಬಿಡಿಸುವ ಪಾದುಕೆಯನ್ನು ಹೊತ್ತುಕೊಂಡು ಕೂಡುವ, ಕಲ್ಲುಗಳನ್ನು ಹೊತ್ತುಕೊಂಡು ಕೂಡುವ ಒಂದು ನಂಬಿಕೆ ಈ ಭಾಗದಲ್ಲಿ ಇದೆ. ಆಮೇಲೆ ಇಲ್ಲಿ ಬೇಡಿ ಹಾಕುವಂತ ಒಂದು ಕೀಲಿ ಹಾಕಿ ಅವರನ್ನ
ಬಂಧಿಸಿ ಇಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿರುತ್ತೆ. ಆಮೇಲೆ ಈ ಕೂದಲುಗಳನ್ನು ಇಲ್ಲಿ ಕಟ್ಟಿ ಭೂತದಿಂದ ವಿಮುಕ್ತಿಗೊಳಿಸುವಂಥ ಒಂದು ಪ್ರಕ್ರಿಯೆ ಇಲ್ಲೇ ನಡೆಯುತ್ತದೆ. ಇಲ್ಲಿರುವ ಈ ಕಲ್ಲುಗಳು ಇಲ್ಲಿದ ಮತ್ತು ಇಲ್ಲಿ ದೊಡ್ಡ ಕಲ್ಲುಗಳದವ. ಈ ಕಲ್ಲುಗಳನ್ನು ಹೊತ್ತುಕೊಂಡು ಶಿಕ್ಷೆ ಅನುಭವಿಸುವ ಅಥವಾ ಅವರಿಗೆ ಬಂದ ತಾಪತ್ರಯಗಳಿಂದ ದೂರು ಮಾಡುವ ಒಂದು ಭಕ್ತಿ ಪ್ರಧಾನವಾದಂಥ ಒಂದು ನಂಬಿಕೆ ಇಲ್ಲಿದೆ. ಆದರೆ ಅವರ ಪಾದಕೆಯನ್ನು ಹೊತ್ಕೊಂಡು ಕಲ್ಲುಗಳನ್ನು ಹೊತ್ತುಕೊಂಡು ಈ ಭೂತವನ್ನು ಓಡಿಸುವ ಸಲುವಾಗಿ ಇಲ್ಲಿ ನಡೆಯುವಂಥ ಒಂದು ಪ್ರಯತ್ನ ನಡೀತಿದೆ. ಈಗ ಹಾಂ, ಇವ್ರಿಗೆ ಯಾವ ಭೂತ ಬಡದಿತ್ತು? ಎಷ್ಟು ದಿವಸದಿಂದ ಆರಾಮಿಲ್ಲ ಅಂತ ಬಂದ್ರೆ ಭೂತ ಬಂದದಂತ ತಿಳ್ಕೊಂಡು ಅದನ್ನ ಇತ್ತು. ಹಾ, ಎಲ್ಲಿ ಹೋದವ? ಹಾ ಹಾ, ಆರಾಮಿಲ್ಲ ಅನ್ನೋ ಸಲುವಾಗಿ ಬರ್ತಿತ್ತು. ತಮ್ಮ ಊರು ಯಾವರು? ಹಾ, ಬಳ್ಳಾರಿ. ಎಷ್ಟು ದಿವಸದಿಂದ ಬರ್ತಾ ಇದ್ದಿ ಇಲ್ಲಿ? ಫಸ್ಟ್ ಟೈಮ್ ಬರ್ತಾ ಇದ್ದಿ. ಸರಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಒಬ್ರು ತಲೆ ಮೇಲೆ ಕಲ್ಲು, ಈ ದೇವರಿಗೆ ಈ ದೇವರ ಮುಂದೆ ಇರುವಂಥ ಕಲ್ಲುಗಳನ್ನು ಹೊತ್ತುಕೊಂಡು, ನಿಮ್ದು ಯಾವರು? ನಮ್ದು ಹುಲಿಕುಂಟೆ. ಹಾ, ಇಲ್ಲಿ ಹೇಳ. ಹುಲಿಕುಂಟೆ ಯಾವ ತಾಲೂಕು? ಕೂಡ್ಲಿಗೆ ತಾಲೂಕು. ಕೂಡ್ಲಿಗೆ. ನಿಮ್ಗೆ ಏನಾಗಿದೆ ಅಂತ ಬಂದಿರಿ ಇಲ್ಲಿ? ಇಲ್ಲ, ನಾವು ನದಿಯಾಗ ಸ್ನಾನ ಮಾಡಿ ನಾವು ಅವಾಗ ಬರ್ತಾ ಇರ್ತೀವಲ್ಲ, ಬಂದು ಹೋಗ್ತಾ ಇದ್ವಿ. ಹಾ, ಭೂತ ಪ್ರೇತ ಇವೆಲ್ಲ ಹೋಗ್ತಾವ. ಆ ನಂಬಿಕೆ ನಿಮಗಿದೆ? ಇದೆ. ಹಾ, ಭೂತ ಅಂತ ಮಾಟ ಮಂತ್ರ ನಾವು ಅನುಕೂಲ ಆಗುತ್ತೆ. ಇಲ್ಲಿ ಬಂದು ಒಳ್ಳೆ ಸ್ನಾನ ಮಾಡಿ ದರ್ಶನ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಇಲ್ಲಿ ಯಾರು ಭೂತದ ಗೀತ ತೆಗಿಯೋದಿಲ್ಲ? ಇಲ್ಲ, ಅವರೇ ಆತ ಹಿಡ್ಕೊಂಡ್ಬಿಡ್ತಾನಿದ್ರೆ ಆತ ಬಿಡುಗಡೆ ಮಾಡ್ಬಿಡ್ತಾನೆ. ಅವನೇ ಇಲ್ಲ ಐತ್ ನೋಡಿ, ಹಾಕ್ತಾರ ಅದ್ರಲ್ಲಿ ಕೂಡ. ಅದಕ್ಕೆ ಉಕ್ಕಡ ಗಾತ್ರ ಅಂತ ಅದಕ್ಕೆ ಅಂತಾರನ? ಉಕ್ಕಡ ಗಾತ್ರ ಅಂತ ಅಂದ್ರೂ ಅವ್ರು ಬಲಿ ಹಾಕೊಳ್ಳೋದು ಹಿಂಗೆ. ಹೌದಾ? ಗಾಳಿ ಇದ್ದವ್ರಿಗೆ ಮಾತ್ರ ಅದ್ರಲ್ಲಿ ಹಾಕಿದ್ರೆ ಬಾಯ್ ಬಿಡಿಸ್ತದ. ಮಾಮೂಲಿನವ್ರಿಗೆ ಏನಿಲ್ಲ, ಸುಮ್ಮನೆ ನಾವೇನು ಮತ್ತೆ. ಸರಿ. ಈಗ ಅವ್ರಿಗೆ ಏನಾಗಿದೆ? ನೋಡಿಲ್ಲ ನೀವು ದಾರಿನ ತೋರಿಸಿಲ್ಲ ಇಲ್ಲ ನೀವು ತೋರಿಸ್ತಾರ ಮತ್ತೆ ನೋಡು. ಯಾವರು? ನಮ್ದು ಸವಣೂರು. ಇವ್ರಿಗೆ ಭೂತ ಬಂದಿದೆ, ಗಾಳಿ ಎಷ್ಟು ದಿವಸದಿಂದ ಬಂದಿದೆ? ಬಾಳೆಹಣ್ಣಿಂದ ಒಂದು 2-3 ತಿಂಗಳು ಆಯ್ತು. ಏನೇನು ಮಾಡ್ತಾರೆ? ಏನು ಕೂಲಿ ಕೆಲಸ ಮಾಡಿ. ಅಲ್ಲಲ್ಲ, ಭೂತ ಬಂದಾಗ ಹೆಂಗ್ ಮಾಡ್ತಾರೆ? ಹಂಗ ಬರ್ತಾವ್ರಿ, ಮತ್ತೆ ಬರೀ ಹಂಗೆ ಬರ್ತದೆ ಮಾಡ್ತಾರೆ, ಹಿಂಗೆ ಕೂತ್ ಬಿಡ್ತಾರೆ. ಈಗ ನೀನು ಹೋಗ್ಬೇಕಂತಂದ್ರೆ ಈ ಕಲ್ಲು ಎತ್ತಬೇಕು ಅಂತ ಬರ್ಬೇಕಿಲ್ಲ. ಬಂದತ್ರಿ ಕಲ್ಲು ಎತ್ತಿಗೆ ಕಲ್ಲು ಎತ್ತಿಗೆ ಕುಂತು ಮೈ ಮೇಲೆ ಬಂದಿತ್ತು. ಮೈಯಾಗ ಬಂದು ಏನಂತ ಹೇಳ್ತಿ? ಕೂದಲ ಹರಿದು ಕೊಟ್ಟದ್ದು ಇನ್ನೂ ಐತಿ. ಹೌದಾ? ಇನ್ನೂ ಐತಿ ಮೈಯಾಗ. ಕೂದಲ ಹರಿದು ಕೊಟ್ಟ ಮೇಲೆ ಇಲ್ಲಿಂದ ಹೋಗ್ಬಿಡ್ತದೆ. ಇಲ್ಲೇ ಇರ್ತದಂತೆ. ಇಲ್ಲೇ ಇರ್ತಾನೆ ಅಂತ ಏನಂತ? ಹೆಣ್ಣು ದೇವದು ಗಂಡು ದೇವದು? ಗಂಡು ದೇವ. ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತಾನೆ ಅಂತ. ಅವ್ರ ಶರೀರದಲ್ಲಿ ಏನ್ ತೊಂದರೆ ಆಗ್ತದೆ? ಏನಿಲ್ಲ. ಸರಿ. ಇಲ್ಲಿ ಮೈ ತುಂಬಿ ಜಿಗಿದಾಡೋದು ಏನಿಲ್ಲ? ಜಿಗಿದಾಡ್ತಾವ್ರಿ. ಅವ್ರು ಜಾಗ
ಮತ್ತೆ ಅಲ್ಲಿ ಹೊಳ್ಯಾಗ ಜಿಗಿರಾಡ್ತಿ ಈಗ ಹ್ಮ್ ಯಾವ ಜಾಗಕ್ಕೆ ಅವ್ರು ಅವು ಒಮ್ಮೆ ತಪ್ಪಿಸ್ಕೊಂಡು ಹೋಗಿದ್ವು ಹ್ಮ್ ಹ್ಮ್ ವಾಪಸ್ ಮತ್ತೆ ಹೋಗಿರ್ತಾವ ಮತ್ತೆ ಬರ್ತಾವಲ್ಲ ಅವು ಜಿಗಿರಾಡ್ತಾವ ಹಿಂಗ ಒಂದೇ ಸರ ಅಷ್ಟೇನಿಲ್ಲ. ಮತ್ತೆ ಹಾವಿನ ಬಗ್ಗೆ ಹಿಂಗಿನ ಬಗ್ಗೆ ಸರ್ಪದೋಷ ಈಗ ಅದಕ್ಕೂ ಬರ್ತಾರ ಇಲ್ಲ ಇದಷ್ಟ ರೀ ನಮಗೆ ತಿಳಿದ್ ಮಟ್ಟಕ್ಕೆ ಹ್ಮ್ ಹ್ಮ್ ಒಂದಕ್ಕೆ ಮಾತ್ರ ಹಾ ಹಾ ಬಿಡಿಸೋರು ಯಾರು ಇಲ್ಲಿ ಯಾರಿಲ್ಲ ಹೇಳೋರು ಯಾರು ಇಲ್ಲ ಅವ್ರವ್ರೆ ಹಾಕ್ಬೇಕು ತಗೊಂಬರ್ಬೇಕು ಅದ್ರಾಗ ಬಿಡಿಸ್ಕೊಂಡು ರಾತ್ರಿ ನೋಡ್ರಿ ಉಳ್ಕೊಂಡು ರಾತ್ರಿ ಉಳ್ಕೊಂಡ್ ನೋಡ್ರಿ ಭಜನೆ ಹೆಂಗ್ ಕುಣಿತಾವ ಅನ್ನೋದು. ಹಾ ಭಜನೆ ಮಾಡ್ತಾರ ಇಲ್ಲಿ ಹ್ಞೂನ್ರಿ ಇಲ್ಲಿ ಮಾಡಲ್ಲ ಒಳಗಡೆ ಅಲ್ಲಿ ಆನೆ ಇದಾವಲ್ಲ ಅಲ್ಲಿ ಮಾಡ್ತಾರ ಅಲ್ಲಿ ಮಾಡ್ತಾರ ಅಲ್ಲಿ ಮಾಡ್ಲಿಕ್ಕತ್ರ ಇಲ್ಲಿ ಕುಡಿತಾರ ಇಲ್ಲಿ ಕುಣಿಯಲ್ಲ ಅಲ್ಲೇ ಕುಣಿಯೋದು ಅಲ್ಲೇ ಕುಣಿತಾರ ಅಲ್ಲೇ ಕುಣಿತಾವ. ಹಾ ಹಾ ಉಳ್ಕೊಂಡ್ ನೋಡ್ರಿ ಊಟ ಐತಿ ಎಲ್ಲ ಐತಿ. ಹೌದಾ ಹ್ಮ್ ಎಷ್ಟು ಜನ ಇರ್ತಾರ ವಾ ಒಂದ್ 10 ಮಂದಿ ಇರ್ತಾರ ಭಜನೆ ಮಾಡೋರು. ಹ್ಮ್ ಇವ್ರು ಲೆಕ್ಕಲ್ಲ ಯಾವ ದಿವಸ ಹೆಚ್ಚಿಗೆ ಇರ್ತಾರ ಸೋಮವಾರ ಅಮಾಸಿಗೆ ಸೋಮವಾರ ಗುರುವಾರ ಗದ್ದಿಗೆ ಅಲ್ಲಿ ಅದನು ನೋಡಿ ಡೈಲಿ ಇರ್ತದ್ರಿ ಭಜನೆ. ಭಾರತದಲ್ಲಿ ಭೂತ ಪ್ರೇತಗಳನ್ನು ನಾವು ದೂರ ಮಾಡಲಿಕ್ಕೆ ನಮ್ಮ ಪ್ರಾಚೀನ ಕಾಲದಿಂದ ಅನೇಕ ವಿದ್ಯೆಗಳು ಇದ್ದಾವೆ. ಇವತ್ತು ಆಧುನಿಕ ಕಾಲದಲ್ಲಿ ಅದನ್ನು ನಂಬುವ ಅಷ್ಟು ಜನ ತಯಾರಿಲ್ಲ. ಆದರೆ ಭೂತ ಪ್ರೇತಗಳ ಪುನರ್ಜನ್ಮಗಳ ಈ ಈ ಸಾಕಷ್ಟು ಕಡೆಗೆ ಸಾಕಷ್ಟು ಪುರಾಣಗಳಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಈ ಪುನರ್ಜನ್ಮ ಕ್ಯಾಮ್ರಾಕ್ ಅಲೋ ಇಲ್ಲ ಆಯ್ತು ಒಳಗಡೆ ಅಲೋ ಇಲ್ಲ ಅಲ್ಲಿ ಬೋರ್ಡ್ ಹಾಕಿದೀವಿ. ಅಲ್ಲ ನಿಮ್ಮದ ಪ್ರಚಾರ ಮಾಡ್ತೀವಲ್ಲ ನಾವು ನಮ್ದ ವಿಡಿಯೋ ಇದು ಆಯ್ತು ಇಲ್ಲ ಅಂದ್ರೆ ನೀವು ಏನಾರ ಮಾಡ್ಕೊಂಡು ಒಳಗಡೆ ಬಟ್ ಒಳಗಡೆ ಕ್ಯಾಮ್ರಾ ಕಮಿಟಿಯವ್ರು ಹೇಳ್ತೇವೆ. ಹಾ ಹಾ ಬನ್ನಿ ಹಾ ಹಾ ನೀ ಫುಲ್ ಹಾ ಆತ ಹೇಳ್ತೇವಲ್ಲ. ಕರಿಬಸವೇಶ್ವರ ಸ್ವಾಮಿಯ ಗದ್ದುಗೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಕರಿಬಸವೇಶ್ವರ ಅನ್ನುವಂಥ ಒಬ್ಬವ ಸಿದ್ಧ ಈ ಭಾಗದಲ್ಲಿ ಇದ್ದರು. ಅವರು ಏನಪ್ಪ ಅಂದ್ರೆ ಅವರ ಕಾಲದಲ್ಲಿ ಭೂತ ಪ್ರೇತಗಳನ್ನು ಬಿಡಿಸುವಂಥ ವಿದ್ಯೆಯಲ್ಲಿ ಪರಿಣಿತರಾಗಿದ್ದರು. ಅವರು ತೀರಿ ಹೋದ ಮೇಲೆ ಅವರ ಗದ್ದುಗೆಸ್ಥ ಆದ ಮೇಲೆ ಇಲ್ಲೇ ಹೋಗುವಾಗ ಗದ್ದಿಗೆಗೆ ನನ್ನ ಶಕ್ತಿ ಇಲ್ಲಿ ಉಳಿಲಿ ಅಂತ ಹೇಳ್ಕೊಂಡು ಅವ್ರು ಬಿಟ್ಟು ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಜನ ಇಲ್ಲಿ ಈ ತುಂಗಭದ್ರಾ ನದಿಯಲ್ಲಿ ಮಿಂದು ಸ್ನಾನ ಮಾಡಿಕೊಂಡು ನೇರವಾಗಿ ಈ ವೇದಿಕೆಯಲ್ಲೇ ಬಂದು ನಿಲ್ತಾರೆ. ಹೀಗಾಗೋದ್ರಿಂದ ಅವ್ರ ನಂಬಿಕೆನು ನಮ್ಮಲ್ಲಿರುವಂಥ ದೆವ್ವ ಪಿಶಾಚಿಗಳಾಗಲಿ ಯಾವುದೇ ಕಾಯಿಲೆ ಕಸಾರಗಳಾಗಲಿ ಅವು ಹೋಗ್ತವೆ ಅನ್ನುವಂಥ ಒಂದು ನಂಬಿಕೆ ಈ ಭಾಗದ ಜನರಿಗೆ ಇದೆ. ಆದರೆ ಒಂದು ವಿಚಿತ್ರ ಅಂದರೆ ಈ ಭೂತ ಬಿಡಿಸುವಂಥ ಯಾವುದೇ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿರೋದಲ್ಲ. ಭೂತ ಪ್ರೇತಗಳನ್ನು ಬಿಡಿಸ್ಬೇಕಾತಂದ್ರೆ ವಾಸ್ತವದಲ್ಲಿ ಒಬ್ಬ ವ್ಯಕ್ತಿ ಇರಬೇಕಾಗ್ತದೆ. ಆ ವ್ಯಕ್ತಿ ಇರಬೇಕಾದ ಅದೇ ವ್ಯಕ್ತಿ ಈಗ ತೀರ್ಕೊಂಡಲ್ಲ ಕರಿಬಸವೇಶ್ವರ ಸ್ವಾಮಿಗಳ ಅವರಿಲ್ಲಿ ಒಂದು ಶಕ್ತಿ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಂಡು ಅವರ ನಂಬಿಕೆ ಮೇಲೆ ಇಲ್ಲೇ ಭೂತಗಳು ಹೋಗುತ್ತಾವಂತ ಹೇಳಿ ಜನರು ನಂಬ್ಕೊಂಡು ಬಂದಿದ್ದಾರೆ. ಇದು ಯಥಾ ಪ್ರಕಾರ ಮುಂದೆ ಬರ್ತಾ ಇದೆ.
ಅಲ್ಲೊಂದು ಎಲ್ಲಿ ಐಕ್ಯ ಆಗಿದೆ ಇಲ್ಲಿ. ಆಫೀಸ್ ಎಲ್ಲಿ ಇದರಿ? ಹಾ